24ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಅವಧಿಯಲ್ಲಿ ಈ ಗ್ರಾಮ ಸಭೆಯಲ್ಲಿ ಉಪಸ್ಥಿತಿರುವಂತಹ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀ ಟಪ್ಪು ಸೋನು ಬಾಜಾರಿ ಸರ್ ಅವರೇ ಹಾಗೂ ಈ ಸಭೆಯಲ್ಲಿ ಉಪಸ್ಥಿತಿರುವಂತಹ ಈ ಶಾಲೆಯ SDMC ಅಧ್ಯಕ್ಷರಾದ ಶ್ರೀ ನಾನಾ ರಾಮಚಂದ್ರ ಪಟ್ಟಾರೆ ಸರ್ ಅವರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಇಂದಿರಾ ಮೊಗೇರ್ ಮೇಡಮ್ ಅವರೇ ಹಾಗೂ ಈ ಶಾಲೆಯ ಸಹಶಿಕ್ಷಕರಾದ ಶ್ರೀಮತಿ ದೀಪಾ ಗಾಂವ್ಕರ್ ಮೇಡಮ್ ಅವರೇ ಹಾಗೂ ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಮುದ್ದು ಮಕ್ಕಳ ಪೋಷಕರೇ ಹಾಗೂ ಮುದ್ದು ಮಕ್ಕಳೇ ಹಾಗೂ ಈ ನಾರ್ನಳ್ಳಿ ಗ್ರಾಮದ ಎಲ್ಲ ಗುರು ಹಿರಿಯರೇ, ಇಂದು ನಾವು ಸರ್ಕಾರದ ನಿರ್ದೇಶನದ ಪ್ರಕಾರ 2023 ಮತ್ತು 24ನೇ ಸಾಲಿನಲ್ಲಿ ಏನು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಏನು ಖರ್ಚು ವೆಚ್ಚ ಭರಿಸುತ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ಬೇಕಂತ ಹೇಳಿ ಸರ್ಕಾರದ ಒಂದು ನಿರ್ದೇಶನವಾಗಿದೆ. ಇದು ಏನಂತ ಹೇಳಿದ್ರೆ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಅನುಷ್ಠಾನ ಮಾಡಿದರೆ ಅದಕ್ಕೆ ಸಾಮಾಜಿಕ ಪರಿಶೋಧನೆ ಮಾಡಬೇಕು. ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಸಾರ್ವಜನಿಕರ ಜವಾಬ್ದಾರಿಗಳನ್ನು ಗುರುತಿಸಲು ನಡೆಯುವ ಒಂದು ಪ್ರಜಾಪ್ರಭುತ್ವದ ಒಂದು ಪ್ರಕ್ರಿಯೆ ಆಗಿದೆ. ಅಂದ್ರೆ ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಅನುಷ್ಠಾನ ಆಗಿದ್ರೆ ಆ ಯೋಜನೆ ಜನರಿಗೆ ಉಪಯೋಗ ಆಗಬೇಕು ಮತ್ತು ಜನರಿಗೆ ಮಾಹಿತಿ ಇರಬೇಕು ಮತ್ತು ಆ ಕಾಮಗಾರಿ ಆಗಲಿ ಅಥವಾ ಯಾವುದೇ ಒಂದು ಕೆಲಸ ಆಗಿದ್ರ ಬಗ್ಗೆ ಜನರೇ ಅದಕ್ಕೆ ಒಂದು ಉತ್ತರವನ್ನು ಕೊಡಬೇಕು. ಅಂದ್ರೆ ಈ ಏನೇ ಒಂದು ಸರ್ಕಾರದಿಂದ ಬಂದಂತಹ ಯೋಜನೆ ನಮಗೆ ಉಪಯೋಗ ಆಗಿದೆ, ಮುಂದೆನೂ ಕೂಡ ಈ ರೀತಿಯ ಯೋಜನೆಗಳು ಅನುಷ್ಠಾನ ಆಗ್ಬೇಕಂತ ಹೇಳಿ ಜನರಿಂದಲೇ ಒಂದು ವರದಿ ಸಂಗ್ರಹಿಸುವ ನಿಟ್ಟಿನಲ್ಲಿ 2009ರಿಂದಲೇ ಈ ಸಾಮಾಜಿಕ ಪರಿಶೋಧನೆ ಅನ್ನೋದನ್ನು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಮಾಡ್ತಾ ಇದ್ರು. ಆದ್ರೆ ಇದರ ಕಾರ್ಯವೈಖರವನ್ನು ಮನಗೊಂಡು ಸರ್ಕಾರ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಮಹತ್ವಾಕಾಂಕ್ಷಿ ಯೋಜನೆಯಾದ ಸಮಗ್ರ ಶಿಕ್ಷಣ ಯೋಜನೆ ಮತ್ತು ಮಧ್ಯಾಹ್ನದ ಉಪಹಾರ ಯೋಜನೆಗೂ ಕೂಡ ಸಾಮಾಜಿಕ ಪರಿಶೋಧನೆಯನ್ನು ಮಾಡಿ ವರದಿಯನ್ನು ಸಲ್ಲಿಸಬೇಕನ್ನುವ ನಿಟ್ಟಿನಲ್ಲಿ ಕಳೆದ ಬಾರಿಯಿಂದ ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲಾ ಶಾಲೆಗಳಿಗೂ ಕೂಡ 2028ರವರೆಗೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ಮಾಡಿ ವರದಿ ಸಲ್ಲಿಸಬೇಕಾಗ್ತದೆ. ಆ ಕಾರಣಕ್ಕಾಗಿ ನಾವು ಪ್ರತಿ ಗ್ರಾಮ ಪಂಚಾಯತಿಗೆ 2ರಂತೆ ಈ ಬಾರಿ ನಾವು ನಾರ್ನಳ್ಳಿ ಮತ್ತು ಬಾಶೆಟ್ಕೊಪ್ಪ ಶಾಲೆಯನ್ನು ಭಾಗವತಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಮಾಡಿಕೊಂಡಿದ್ದೇವೆ. ಇದು ಸಮಗ್ರ ಶಿಕ್ಷಣ ಯೋಜನೆ ಅಂತ ಹೇಳಿದ್ರೆ ಪ್ರೀ ನರ್ಸರಿಯಿಂದ 12ನೇ ತರಗತಿಯವರೆಗೆ ಉಚಿತವಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕನ್ನೋ ಕಾರಣಕ್ಕಾಗಿ ಈ ಯೋಜನೆ ಇರುವುದು. ಇದರಲ್ಲಿ ಏನಂತ ಹೇಳಿದ್ರೆ ಮಕ್ಕಳಿಗೆ ಉಚಿತವಾಗಿ ಪಠ್ಯ ಪುಸ್ತಕ ಶೂಗಳನ್ನು ವಿತರಣೆ ಮಾಡ್ತಾರೆ, ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾರೆ. ನಮ್ಮ ದೇಶದಲ್ಲಿರುವ ಯಾವುದೇ ಮಗು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು. ಪ್ರತಿಯೊಂದು ಮಗುವಿಗೂ ಕೂಡ ಶಿಕ್ಷಣ ಸಿಗಬೇಕು. ಅವರಿಗೆ ಕನಿಷ್ಠ ಮಟ್ಟದ ಶಿಕ್ಷಣ ಆದ್ರೂ ಸಿಗ್ಬೇಕಂದ್ರೆ 1ರಿಂದ 14ನೇ ವಯಸ್ಸಿನವರೆಗೆ ಮಕ್ಕಳು ಶಾಲೆ ಬಿಟ್ಟ ಹೊರ ಉಳಿದ ಮಕ್ಕಳಾಗಬಾರ್ದು. ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಪಡೆಯಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಈ ಯೋಜನೆಯನ್ನು ಜಾರಿ ಮಾಡಿದೆ. ಇದರಲ್ಲಿ ಏನಂತ ಹೇಳಿದ್ರೆ ಒಂದು ಕೇಂದ್ರ ಸರ್ಕಾರದಿಂದಲೇ 134 ಪ್ರಶ್ನಾವಳಿಗಳ ಒಂದು ವರದಿಯನ್ನು ಕೊಟ್ಟಿದ್ದಾರೆ ನಮಗೆ. ಅದರಲ್ಲಿ ಏನಂತ ಹೇಳಿದ್ರೆ ಒಂದು ಶಾಲೆ ನಡಿಬೇಕಂತ ಹೇಳಿದ್ರೆ ಆ ಶಾಲೆಗೆ ಸರಿಯಾಗಿ ಕೊಠಡಿಗಳಿದಾವಿಲ್ಲ, ಕೊಠಡಿಯಲ್ಲಿ ಕುತ್ಕೊಳ್ಳಿಕ್ಕೆ ಮಕ್ಕಳಿಗೆ ಬೆಂಚು ಡೆಸ್ಕ್ಗಳು ಇದಾವಿಲ್ಲ, ಆಮೇಲೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರು ಇದಾರಿಲ್ಲ, ಆಮೇಲೆ ಶೌಚಾಲಯ ಇದೆ ಇಲ್ಲ, ನೀರಿನ ವ್ಯವಸ್ಥೆ ಇದೆ ಇಲ್ಲ. ಪ್ರತಿಯೊಂದನ್ನು ಕೂಡ ಮಕ್ಕಳು ಶಾಲೆಗೆ ಬರ್ಬೇಕಂದ್ರೆ ಮಾರ್ಗಗಳು ಸುರಕ್ಷಿತವಾಗಿದಾವಿಲ್ಲ. ಆಮೇಲೆ ಪ್ರತಿಯೊಂದು ಮಕ್ಕಳಿಗೂ ಕೂಡ ಯಾವುದೇ ರೀತಿಯ ಜಾತಿ ಮತ ಭೇದ ಮತ್ತು ವಯಸ್ಸಿನ ತಾರತಮ್ಯ ಮಾಡದೆ ಮಕ್ಕಳಿಗೆ ಮಕ್ಕಳಿಗೆ ಶಾಲೆಗೆ ಸೇರಿಸ್ಕೊಳ್ತಾ ಇದ್ದಾರೆ ಇಲ್ಲ, ಅಂದ್ರೆ ಅಡ್ಮಿಷನ್ ತಗೊಳ್ತಾ ಇದ್ದಾರೆ ಇಲ್ಲ. ಪ್ರತಿಯೊಂದು ಇಂಥದ್ದೇನಾದ್ರೂ ದೂರುಗಳಿದ್ರೆ ಪಾಲಕರಾಗ್ಲಿ ಆ ಊರಿನ ಹಿರಿಯರಾಗ್ಲಿ ಅವರು ಎಲ್ಲ ಪ್ರಶ್ನೆ ಮಾಡ್ಲಿಕ್ಕೆ ಒಂದು ಅಧಿಕಾರ ಇದೆ. ಆ ಕಾರಣಕ್ಕಾಗಿ ಈ ಸಭೆಯನ್ನು ಆಯೋಜಿಸಿದ್ದಾರೆ. ಇದರಲ್ಲಿ ಮುಕ್ತವಾಗಿ ಅದನ್ನು ಹೇಳ್ಬಹುದು. ಅಂದ್ರೆ ಏನಾದ್ರೂ ಒಂದು ಸಮಸ್ಯೆಗಳಿದ್ರೆ ಅಥವಾ ನಮ್ಗೆ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಏನಾದ್ರೂ ತೊಂದರೆ ಅಥವಾ ಮಕ್ಕಳಿಗೆ ದಾಖಲಾತಿಯಲ್ಲಿ ಏನಾದ್ರೂ ತೊಂದರೆ ಇದ್ರೆ, ಆಮೇಲೆ ಮತ್ತೊಂದು ಕೆಲವೊಂದು ಮಕ್ಕಳು ಶಾಲೆಗೆ ಬರಲ್ಲ, ಅವರು ಅಂದ್ರೆ 10 ವರ್ಷ 12 ವರ್ಷ ಆಗಿರ್ತದೆ ಅಂತ ಮಕ್ಕಳಿಗೆ ಮತ್ತವ್ರು 1ನೇ ಕ್ಲಾಸಿಂದ ಕುಂದಿಸ್ಬೇಕಂತ ಏನಿಲ್ಲ. ಅವರಿಗೊಂದು ಪ್ರತ್ಯೇಕ ಒಂದು ಇದು ಟೆಸ್ಟ್ ಅನ್ನು ಮಾಡಿ ಅವರಿಗೆ ನಾವು ಎಷ್ಟು 4ನೇ ಕ್ಲಾಸ್ ಅಥವಾ 5ನೇ ಕ್ಲಾಸಿಗೆ ಎಲಿಜಿಬಲ್ ಆಗ್ತಾರೆ ಆ ಕ್ಲಾಸಿಗೆ ಅವರಿಗೆ ಕುಂದಿಸ್ಲಿಕ್ಕೆ ಕೂಡ ಈ ಯೋಜನೆಯಲ್ಲಿ ಅವಕಾಶ ಇದೆ. ಮತ್ತೆ ವಿಕಲಚೇತನ ಮಕ್ಕಳು ಕೂಡ ನಮ್ಗೆ ಏನು ಶಾಲೆಗೆ ಬರ್ಲಿಕ್ಕಾಗಲ್ಲ ಅಥವಾ ಶಾಲೆಯಲ್ಲಿ ನಮ್ಗೆ ತಗೊಳ್ಳಲ್ಲ ಅನ್ನುವಂಥದ್ದು ಏನೂ ಇಲ್ಲ. ಈ ಯೋಜನೆಯಲ್ಲಿ ವಿಕಲಚೇತನ ಮಕ್ಕಳಿಗೂ ಕೂಡ ಶಿಕ್ಷಣವನ್ನು ಕೊಡುವಂತ ವ್ಯವಸ್ಥೆ ಇದೆ. ಅಂದ್ರೆ ಬಹು ಅಂಗವೈಕಲ್ಯದಿಂದ ಬಳಲುತ್ತಿರುವ ಮಕ್ಕಳಿಗೂ ಕೂಡ ಮನೆಯಲ್ಲಿ ಅವರಿಗೆ ಗೃಹ ಆಧಾರಿತ ಶಿಕ್ಷಣವನ್ನು ಕೊಡುವಂತ ವ್ಯವಸ್ಥೆಯೂ ಕೂಡ ಇದೆ. ಆಮೇಲೆ 1ರಿಂದ 5 ಕಿಲೋಮೀಟರ್ ದೂರದಿಂದ ಬರುವಂತ ಮಕ್ಕಳಿಗೆ ಸಾರಿಗೆ ಭತ್ಯೆಯನ್ನು ಕೊಡುವಂತ ಈ ಯೋಜನೆಯಲ್ಲಿ ಇದೆ. ಅಂದ್ರೆ ಈ ಶಾಲೆಯಲ್ಲಿ ಏನಾದ್ರದ್ದು ಅವಶ್ಯಕತೆ ಇರಲ್ಲ ಬಿಡಿ, ಎಲ್ಲ ಇಲ್ಲಿನವರೇ ಆಗಿರ್ತಾರೆ. ಆದ್ರೆ ಕೆಲವೊಂದು ಶಾಲೆಗೆಲ್ಲ 2 ಕಿಲೋಮೀಟರ್ 5 ಕಿಲೋಮೀಟರ್ಗಿಂತ ದೂರ ಹೋಗ್ತಾರಲ್ಲ ಅಂತ ಮಕ್ಕಳಿಗೆ ಸಾರಿಗೆ ಭತ್ಯೆ ಕೊಡುವಂತ ವ್ಯವಸ್ಥೆ ಇದೆ. ಮತ್ತೆ ವಿಕಲಚೇತನ ಮಕ್ಕಳಿಗೆ ಅವರಿಗೆ ಬೆಂಗಾವಲು ಭತ್ಯೆಯನ್ನು ಕೊಡುವಂತ ವ್ಯವಸ್ಥೆಯು ಕೂಡ ಈ ಯೋಜನೆಯಲ್ಲಿ ಇದೆ. ಮತ್ತೆ ಇದರ ಜೊತೆಗೆ ಏನಂತ ಹೇಳಿದ್ರೆ ಮಕ್ಕಳ ಹಕ್ಕುಗಳ ರಕ್ಷಣೆ ಬಗ್ಗೆ, ಅಂದ್ರೆ ಯಾವುದೇ ಮಕ್ಕಳ ಮೇಲೆ ದೌರ್ಜನ್ಯ ಆಗಬಾರ್ದು.
ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು ಮತ್ತು ಅದು ಸರಿಯಾದ ಮಟ್ಟದಲ್ಲಿ ಸಿಗ್ತಾ ಇದೆ ಇಲ್ಲ ಅನ್ನೋದನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. ಈಗ ನಮಗೆ 3 ದಿನ ಕೊಟ್ಟಿದ್ರು ಈ ಶಾಲೆಯಲ್ಲಿ, ಎಲ್ಲ ಪರಿಶೀಲನೆ ಮಾಡಿದ್ದೇವೆ ನಾವು. ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ, ಆಮೇಲೆ ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಲಿ, ಊರ ಹಿರಿಯರಾಗಲಿ, ಇಷ್ಟು ಸಣ್ಣ ಮಟ್ಟದ ಶಾಲೆ ಇದ್ರೂ ಕೂಡ ಉತ್ತಮವಾಗಿ ನಿರ್ವಹಣೆ ಮಾಡಿರೋದನ್ನು ನಾವು ಗಮನಿಸಿದ್ದೇವೆ. ಮಕ್ಕಳು ಕೂಡ ತುಂಬಾ ಮುದ್ದಾಗಿ ಪ್ರತಿಯೊಂದರಲ್ಲೂ ಕೂಡ ಭಾಗಿಯಾಗುವಂತ, ಬರೀ 16 ಮಕ್ಕಳಿದ್ರು ಕೂಡ ಒಂದು 100 ಮಕ್ಕಳಿಗೆ ಸಮಾನ ನಿಮ್ಮ ಮಕ್ಕಳು ಪ್ರತಿಯೊಂದು ಪ್ರತಿಭಾವಂತ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿ ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದು ಕೂಡ ನೋಡಿದ್ದೇವೆ. ಇದಕ್ಕೆಲ್ಲ ನಿಮ್ದು ಎಲ್ಲ ಪೇರೆಂಟ್ಸ್ ಆಗಲಿ, ಜನಪ್ರತಿನಿಧಿಗಾಗಲಿ ಹಾಗೂ ಶಿಕ್ಷಕರ ಇದರಲ್ಲಿ ಬಹಳಷ್ಟು ನೀವು ಆಸಕ್ತಿ ವಹಿಸಿ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿದ್ದಕ್ಕೆ ಈ ತರಹ ರಿಸಲ್ಟ್ ಬರಲಿಕ್ಕೆ ಒಂದು ಸಾಧ್ಯ ಆಗಿರೋದಂತ ಹೇಳಿ ನಾವು ಮನಗಾಣಿಸಿದ್ದೇವೆ. ನಮ್ದೇನಾದ್ರೂ ಒಂದು ಉತ್ತಮ ಯಶೋಗಾಥೆ ಬರಿಬೇಕಂತ ಹೇಳಿದ್ರೆ ನಾವು ಈ ಶಾಲೆಯಿಂದ ಬರಿಬೇಕಂತ ಹೇಳಿ ತಿಳ್ಕೊತೇವೆ. ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲಿ ಈಗ ನಮ್ಮ ಸಮುದಾಯ ಆಗಲಿ, ನಿಮ್ಮ ಸಮುದಾಯ ಆಗಲಿ ತುಂಬಾ ಹಿಂದುಳಿದ ಸಮುದಾಯ ಅಂತ ಹೇಳಿ ಆಗಿತ್ತು. ಬಟ್ ನಿಮ್ಮ ಶಾಲೆ ಎಲ್ಲ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಜನನು ಕೂಡ ಬೆಳೀತಾ ಇದ್ದಾರೆ, ಮತ್ತು ಮಕ್ಕಳು ಕೂಡ ಮತ್ತೆಲ್ಲ ಪೇರೆಂಟ್ಸ್ ಕೂಡ ಮತ್ತೆ ಏನು ನಾವು ವರದಿಯಲ್ಲಿ ಕಾಣಿಸಿದ್ದೇವೆ ಅಂದ್ರೆ